52 ಓದೋಣ. 52, 53 ವಾಕ್ಯ ಓದೋಣ. ಎಂಬಂತೆ ತನ್ನ ಜನರನ್ನು ಹೊರತಂದು ಅಡವಿಯಲ್ಲಿ ಅದನ್ನು ಪೋಷಿಸಿ ನಡೆಸಿದ್ದನು. ಆತನು ಸುರಕ್ಷಿತವಾಗಿ ನಡೆಸಿದ್ದರಿಂದ ಅವರು ಅಂಜಲಿಲ್ಲ. ಅವರ ಶತ್ರುಗಳನ್ನು ಸಮುದ್ರವು ಮುಚ್ಚಿಬಿಟ್ಟಿತು. ನೋಡಿ, ಆತನು ನಮ್ಮನ್ನು ಕುರಿಗಳಂತೆ ಆತನ ದಡಕ್ಕೆ ನಮ್ಮನ್ನು ಸೇರಿಸಿದರಂತೆ. ಹಲ್ಲೆಲೂಯಾ. ಓದಿ 2ನೇ ವಾಕ್ಯ, 52ನೇ ವಾಕ್ಯ ಓದಿ. ಆತನು ಕುರಿಗಳೆಂಬ ಎಂಬಂತೆ ಜನರನ್ನು ಅಡವಿಯಲ್ಲಿ ಅದನ್ನು ಪೋಷಿಸಿ ನಡೆಸಿದ್ದನು. ನೋಡ್ರಿ, ಹಲ್ಲೆಲೂಯಾ ಹಲ್ಲೆಲೂಯಾ. ನಾವೆಲ್ಲ ಹೇಗಿದ್ರಂತೆ, ಏನಕ್ಕೂ ಬಾಧ್ಯರಾಗಿ ನಾವೆಲ್ಲೋ ಇದ್ದವರು. ಹಲ್ಲೆಲೂಯಾ. ನಮ್ಮನ್ನ ಕುರಿಗಳಂತ ದೇವರನ್ನ ಒಂದು ಉನ್ನತ ಸ್ಥಿತಿಗೆ ತಂದು ಆತನ ಅಡವಿಯ ಸ್ಥಳದಲ್ಲಿ ನಮ್ಮ ಸ್ಥಿರವಾಗಿ ನೆಲೆಸಿದರಂತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗೆ 3 ಓದಿ. ಆತನು ಸುರಕ್ಷಿತವಾಗಿ ನಡೆಸಿದ್ದರಿಂದ ಅವರು ಅಂಜಲಿಲ್ಲ. ಅವರ ಶತ್ರುಗಳನ್ನು ಸಮುದ್ರದಿಂದ ಏನ್ ಮಾಡದಂತೆ, ಮುಚ್ಚಿಬಿಟ್ರಂತೆ. ಹಲ್ಲೆಲೂಯಾ. ನಮ್ಮನ್ನ ಈಗ ಮೋಶೆ ಒಂದು ಸಮುದ್ರದಲ್ಲಿ ದಾರಿ ಮಾಡಿದ್ರಲ್ವಾ. ಹಲ್ಲೆಲೂಯಾ. ಸಮುದ್ರದಲ್ಲಿ ದೇವರು ಮೋಶೆ ಮುಖಾಂತರ ದಾರಿ ಮಾಡಿ ನಮ್ಮನ್ನ ಏನ್ ಮಾಡಿದ್ರಂತೆ, ಪಾರ್ ಮಾಡದ ಇಲ್ವಾ? ಹಲ್ಲೆಲೂಯಾ. ನಮ್ಮನ್ನ ದೇವರು ಮೋಶೆ ಮುಖಾಂತರ ಒಂದು ಸಮುದ್ರದಲ್ಲಿ ಒಂದು ದಾರಿ ಮಾಡಿ ನಮ್ಮನ್ನ ಪಾರ್ ಮಾಡಿ ಏನ್ ಮಾಡಿದಂತೆ, ಶತ್ರುಗಳನ್ನ ಮುಚ್ಚಿಬಿಟ್ರಂತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ವಿರುದ್ಧವಾಗಿ ಯಾರು ಬಂದ್ರು ಸಹ ದೇವರು ನಮ್ಮನ್ನ ಬಿಡೋದಿಲ್ಲ. ಬಿಡ್ತಾರ? ಯಾಕಂದ್ರೆ ದೇವರಿಗೆ ಇಷ್ಟ ಇಲ್ಲ ನಾವು ಶತ್ರುಗಳ ಕೈಯಲ್ಲಿ ಸಿಗೋದು. ಹಲ್ಲೆಲೂಯಾ. ಶತ್ರುಗಳ ಕೈಯಲ್ಲಿ ಸಿಗೋದು ದೇವರಿಗೆ ಇಷ್ಟ ಇಲ್ಲ. ನೋಡಿ, ಅವ್ರು ಏನ್ ಮಾಡ್ತಾರಂತೆ, ಸಮುದ್ರದಲ್ಲಿ ಮುಚ್ಚಿ ಬಿಡ್ತಾರಂತೆ ಶತ್ರುಗಳನ್ನ. ಹಲ್ಲೆಲೂಯಾ. ನಮ್ಗೆ ಕೇಡು ಬಯಸೋದಕ್ಕೆ ಬಂದ್ರೆ, ನಮ್ಗೆ ಕೆಟ್ಟದ್ದು ಬಯಸೋದಕ್ಕೆ ಬಂದ್ರೆ ಅವ್ರೇನ್ ಮಾಡ್ತಾರೆ, ನಾಶ ಮಾಡ್ತಾರಂತೆ ನಮ್ಗೆ ವಿರುದ್ಧವಾಗಿ ಬರಂತ ಜನಗಳನ್ನ. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಮಾಡ್ಬೇಕು, ದೇವರನ್ನು ಜಾಗೃತಿಯಿಂದ ಆತನ ಪ್ರೀತಿಯನ್ನ ಕಾಪಾಡ್ಕೋಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನಿಗೆ ಮೆಚ್ಚುಗೆ ಆಗಂತ ರೀತಿಯಲ್ಲಿ ನಾವಿರ್ಬೇಕು. 2ನೇ ವಾಕ್ಯ ಓದಿ, 52 ಓದಿ. ಆತನು ಕುರಿಗಳನ್ನು ಎಂಬಂತೆ ತನ್ನ ಜನರನ್ನು ಹೊರತಂದು ಅಡವಿಯಲ್ಲಿ ಅದನ್ನು ಪೋಷಿಸಿ ನಡೆಸಿದನು. ಆತನು ಸುರಕ್ಷಿತವಾಗಿ ನಡೆಸಿದ್ದರಿಂದ ಅವರು ಅಂಜಲಿಲ್ಲ. ನೋಡಿ, ಅಲ್ಲಿ ಹೇಳ್ತಾರೆ, ದೇವರ ವಾಕ್ಯ ಹೇಳ್ತಾರೆ, ಸುರಕ್ಷಿತವಾಗಿ ನಡೆಸೋದ್ರಿಂದ ಆತನು ಅಂಜಲಿಲ್ಲ ಅಂದ್ರೆ. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮನ್ನ ಸುರಕ್ಷಿತವಾಗಿ ದೇವರು ನಮ್ಮನ್ನು ನಡ್ಸ್ಕೊಂಡ್ ಬಂದಿದ್ದಾರೆ. ನಾವೇನಕ್ಕಾದ್ರೂ ಅಂಜಬೇಕಾ? ನಾವೇನಕ್ಕಾದ್ರೂ? ಯಾಕಂದ್ರೆ ನಮ್ಮ ಜೊತೆಲಿರುವಂತ ದೇವರು ಸುರಕ್ಷಿತವಾಗಿ ನಮ್ಮನ್ನು ನಡ್ಸ್ಕೊಂಡ್ ಬಂದಿದ್ದಾರೆ. ಹಲ್ಲೆಲೂಯಾ. ನಾವೇನಕ್ಕೂ ಅಂಜಾರಿಕೆಯಲ್ಲಿ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲದಕ್ಕೂ ದೇವರೇ ಆಗಿರೋ ನಮ್ಗೆ ಕಾರ್ಯಗಳಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲಾ ಸಮಯದಲ್ಲಿ ಆತನ ಯಾವಾಗ ನಾವು ಹೃದಯದಲ್ಲಿ ಇಟ್ಕೊಂಡು ಹೋಗ್ತಿರೋ ನಾವು ಸುರಕ್ಷಿತವಾಗಿ ಇರ್ತೀವಿ. ಹಲ್ಲೆಲೂಯಾ. ನಮ್ಗೆ ವಿರುದ್ಧವಾಗಿ ಎಷ್ಟೋ ಶತ್ರುಗಳು ಬಂದ್ರು ಸಹ ನಮ್ಗೇನು ಕೇಳಿ ಹೋಗಿದ್ದಿಲ್ಲ. ಅವನ್ನೇನ್ ಮಾಡ್ತಾರಂತೆ, ಸಮುದ್ರದಲ್ಲಿ ಮುಚ್ಚಿಬಿಡ್ತಾರಂತೆ. ಹಲ್ಲೆಲೂಯಾ. ಸಮುದ್ರದಲ್ಲಿ ಮುಚ್ಚೋದ್ರಿಂದ ನಮ್ಮನ್ನು ಸುರಕ್ಷಿತವಾಗಿ ದೇವರನ್ನ ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವೇನಕ್ಕೂ ಅಂಜದಾಗಿ ದೇವರ ಪ್ರೀತಿಯ, ದೇವರ ಪ್ರಸನ್ನ ನಾವು ಕಾಣೋದಾದ್ರೆ ಖಂಡಿತವಾಗಿ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ನೋಡಿ, ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಂಡೆ. ಇಲ್ಲೊಂದು ಸಾತ್ನೂರು ರೋಡ್, ಬಾಗೂರು ರೋಡ್ ಒಂದು ಆಕ್ಸಿಡೆಂಟ್ ಆಯ್ತು, ತಗೊಂಬಂದು ಹಾಸ್ಪಿಟಲ್ಗೆ ಹಾಕಿದೆ ಅಂತ ಹಂಚ್ಕೊಂಡೇ ನಿಮ್ಮ ಹತ್ರ. ಆ ವ್ಯಕ್ತಿ ಅವ್ರು ಯಾರಂತ ನಮಗೆ ಗೊತ್ತಿಲ್ಲ. ಅವರು ಹೇಗೆ ಏನೋ ಎಲ್ಲೋ ಒಂದು ಪ್ರೆಸ್ಟೀಜ್ ಕಂಪನಿಯಲ್ಲಿ ಎಷ್ಟು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಮಾಡ್ತಾ ಇದಾರೆ ಕೆಲಸನ, ಯಾರಂತಾನೆ ಗೊತ್ತಿಲ್ಲ. ಅವರು 4-5 ಜನ ನನ್ನನ್ನು ನೋಡ್ಬೇಕು, ನನ್ನನ್ನು ಮೀಟ್ ಮಾಡ್ಬೇಕು ಅಂತ ಕಾಯ್ತಾ. ಹಲ್ಲೆಲೂಯಾ. ನನ್ನನ್ನು ನೋಡ್ಬೇಕು, ನನ್ನನ್ನು ಮೀಟ್ ಮಾಡ್ಬೇಕು, ಯಾರ ವ್ಯಕ್ತಿ ಅಂತ ನನ್ನನ್ನು ಹುಡ್ಕೋದಕ್ಕೆ ಕಾಯ್ತಾ ಇದ್ರು. ಹಲ್ಲೆಲೂಯಾ. ಅವ್ರು ಯಾರನ್ನ ಕೇಳಿದ್ರಂತೆ, ಯಾರು ತಂದು ಸೇರಿಸಿದ್ರಿ, ಎಲ್ಲಿ ಆ ಬ್ರದರ್ ಅಲ್ಲಿ, ಅವ್ರೆಲ್ಲಿ ಅಂತ ಹುಡುಕ್ತಾ ಇದ್ರು. ಹಲ್ಲೆಲೂಯಾ. ನನಗೆ ಊಟ ಮಾಡ್ಕೊಂಡು ವಾಕ್ ಮಾಡಂತ ಆ ರೋಡಿಗೆ ವಾಕ್ ಮಾಡಕ್ ಹೋದಾಗ ನಾನೇ ಹೋಗಿ ಕೇಳಿದೆ,
ಹೇಗಿದ್ದಾರೆ ಚೆನ್ನಾಗಿದ್ದಾರ ಅಂತ. ಆಯ್ತು ಅವ್ರು ಯಾರೋ ಒಬ್ರು ಒಂದು ವ್ಯಕ್ತಿ ನಾನು ನೋಡಿದಾದ್ಮೇಲೆ ಅವ್ರು ನಾನು ಏನು ಆಚೆ ಕಪ್ಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡಿ ಹಾಗೆ ಹೀಗೆ ಅಂತ ಶೆಲ್ಫಿಗಳು ತಗೊಂಡ್ರು ನನ್ನ ಜೊತೆಲಿ. ಅಲ್ಲೆಲ್ಲಿಯ ನಾನು ಹೇಳಿದೆ, ನನ್ನನ್ನು ನೀವು ಇದು ಮಾಡಕ್ ಹೋಗ್ಬೇಡಿ, ನೀವೇ ನಮಗೆ ದೇವರು ಅಂತ ಕೇಳಿದ್ರು. ಏನ್ ಕೇಳಿದ್ರು? ದೇವರು ಅಂತ ಕೇಳಿದ್ರು. ನನ್ನ ಪಾಲಿಗೆ ದೇವ್ರ ತರ ನೀನು ಬಂದೆ ಅಂತ. ನಾನು ಹೇಳಿದೆ ದೇವ್ರು ನಾನಲ್ಲಪ್ಪ, ಅವರು ದೇವರು ಅಂತ ಹೇಳಿದೆ. ನಾನು ಮನುಷ್ಯ ಅಷ್ಟೇ, ನನ್ನ ಕೈಯಲ್ಲಿ ಎಷ್ಟು ಮಾತ್ರ ನನ್ನ ಕಣ್ಮುಂದೆ ಏನಾಯ್ತು ಅದನ್ನ ನಾನು ನೋಡ್ಕೊಂಡು ಇರಕ್ಕಾಗದೆ ನಾನು ಮಾಡೋ ಕೆಲಸ ನಾನು ಮಾಡಿದೆ ಅಂತ ಹೇಳಿದೆ. ಅಲ್ಲೆಲ್ಲಿಯ ಅವರು ಊರಿಂದ ಅವ್ರ ಹೆಂಡತಿ ಅವ್ರ ಮಕ್ಕಳೆಲ್ಲ ಫೋನ್ ಮಾಡಿ ತುಂಬಾ ನನ್ನ ಬಗ್ಗೆ ಹೇಳಿದಂತೆ. ಅಲ್ಲೆಲ್ಲಿಯ ತುಂಬಾ ಒಳ್ಳೆಯವರು, ದೇವ್ರನ್ನ ಚೆನ್ನಾಗಿರ್ಲಿ ಹಾಗೆ ಅಂತ. ಹಾಗೆ ದೇವರು ನಮ್ಮನ್ನ ಕರೆದಿರೋಂಥ ಉದ್ದೇಶಗಳೇ ಬೇರೆ ಬೇರೆ ಅಲ್ವಾ? ನಮ್ಮ ಕೈಗೆ ತಟ್ಟಿ ಅಭಿಷೇಕ ಮಾಡಿ ಆರಾಮ ಹಾಕಿ ಮೇಲೆ ಕತ್ತಿ ಮತ್ತೆ ಕೆಳಗಡೆ ಬೀಳ್ಸೋದಕ್ಕೆ ನಮ್ಮನ್ನ ಕರೆದಿದ್ದಾರ. ಏನೋ ಆಕಸ್ಮಿಕಲ್ಲಿ ಕಣ್ಮುಂದೆ ಏನೋ ಒಂದು ಕಾರ್ಯಗಳಾಯ್ತು, ಅದು ನಾವೇನ್ ಮಾಡಿದ್ರೆ ನಾವು ನೋಡ್ಕೋದಿಲ್ಲಾರ್ದೆ ತಂದಿ ಸೇರ್ಸೋ ಜಾಗಕ್ಕೆ ಸೇರಿಸಿದ್ರೆ. ಹಲೆಲಿಯ ಆದ್ರೂ ಅವನ ಹಾರ್ಟ್ ಮೇಲೆ ನನ್ನ ಕೈ ಇಟ್ಟು ನಾನು ಪ್ರಾರ್ಥನೆ ಮಾಡಿ ಬಂದೆ. ಹಲೆಲಿಯ ICU ಬೆಡ್ ಮೇಲೆ ಹೋಗಿ ಅವನ ಹಾರ್ಟ್ ಮೇಲೆ ನನ್ನ ಕೈ ಇಟ್ಬಿಟ್ಟು ನಾನು ಪ್ರೇಯರ್ ಮಾಡಿದ್ರೆ ಬಂದೆ ಅವನಿಗೆ. ಹಲೆಲಿಯ ಏನು ಆಗ್ಬಾರ್ದು ದೇವರೇ, ಹಿಂಗೆ ಸುರಕ್ಷಿತವಾಗಿ ಇರ್ತಿರ್ಬೇಕು ಅಂದ್ಬಿಟ್ಟು ಇವ್ರ ಹೆಂಡತಿ ಮಕ್ಕಳೆಲ್ಲ ಕಾಯ್ಕೊಂಡಿರ್ತಾರೆ ದೇವರೇ ಅಂದ್ಬಿಟ್ಟು ದೇವ್ರ ಹತ್ರ ಅವನ್ನ ಒಪ್ಪಿಸ್ಕೊಂಡ್ಬಿಟ್ಟು ಬಂದೆ. ಹಲೆಲಿಯ ಇವತ್ತು ನೆನ್ನೆ ನಮ್ಮ ಮನೆ ಡಿಸ್ಚಾರ್ಜ್ ಆಗಿ ಹೋಗಿದ್ದೇನೆ ಆರಾಮಾಗಿ. ಹಲೆಲಿಯ ಕೈ ತಟ್ಟಲ್ಲ. ಹಲೆಲಿಯ ಆಗಿನ ಸಿಚುವೇಶನ್ ನೋಡಿದ್ರೆ ಇಲ್ಲಿ ಅವ್ನಿಗೆ ಏಟಾಗಿದೆ, ಅಲ್ಲಿ ನಮ್ದು ಮೆಟ್ಲ್ ತನಕ ಬ್ಲಡ್ ಹರ್ಕೊಂಡಾಗಿದೆ. ಅಷ್ಟು ಸಿಚುವೇಶನ್ ಆಗಿತ್ತು ಅವ್ನಿಗೆ, ಆಕ್ಸಿಡೆಂಟ್ ಆಗಿತ್ತು. ಅಷ್ಟು ಸಿಚುವೇಶನ್ ಆಗಿರೋನ್ನ ದೇವರು ರಕ್ಷಿಸಿದ್ರು. ಹಲೆಲಿಯ ಇವತ್ತು ಮನುಷ್ಯನಿಗೆ ಸ್ವಲ್ಪನೂ ಬೆಲೆ ಇಲ್ಲ, ಸ್ವಲ್ಪನೂ ಬೆಲೆ ಇಲ್ಲ. ಮನುಷ್ಯನ ಹೆಂಗಂದ್ರೆ ಹೋಗ್ತಾ ಇರ್ತಾರೆ. ಆದ್ರೆ ದೇವರ ಆತ್ಮ ನಮ್ಮಲ್ಲಿ ಇರೋದ್ರಿಂದನೇ ದೇವರನ್ನ ಸುರಕ್ಷಿತವಾಗಿ ನಮ್ಮನ್ನ ಕಾಪಾಡಿದ್ದಾರೆ. ಹಲೆಲಿಯ ಎಂತ ಶತ್ರುಗಳು ಬಂದ್ರೆ ಕೂಡ ನಮ್ಮನ್ನ ಆ ಶತ್ರು ಕೈಗೆ ಸಿಗದಾಗೆ ದೇವರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಹಲೆಲಿಯ ನೋಡಿ ದೇವರು ವಾಕ್ಯ ಹೇಳ್ತದೆ, ಸಮುದ್ರದ 2 ಓಡ್ ಮಾಡಿ ಅದರಲ್ಲಿ ನಮ್ಮನ್ನ ನಡೆಸಿದಂತೆ. ಹಲೆಲಿಯ ಹಲೆಲಿಯ ಸಮುದ್ರದ 2 ಓಡ್ ಮಾಡಿ ನಮ್ಮನ್ನ ನಡೆಸಿ ಆ ಶತ್ರುಗಳು ಅಲ್ಲೇ ಮುಚ್ಚಾಕ್ತಾರಂತೆ. ಹಲೆಲಿಯ ಹಾಗೆ ನಮ್ಮ ವಿರುದ್ಧವಾಗಿ ಯಾರು ಬರ್ತಾರೋ, ನನ್ ಕೇಳು ಬಯಸ್ಬೇಕಂತ ಯಾರು ಬರ್ತಾರೋ ಅವರೆಲ್ಲ ಏನ್ ಮಾಡ್ತಾರಂತೆ, ದೇವರು 2 ಹೋಲ್ ಮಾಡಿ ಅವನ್ನೇ ಮುಚ್ಚಿಬಿಡ್ತಾರಂತೆ. ಹಲೆಲಿಯ ಹಲೆಲಿಯ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಿದ್ರೆ ನಮ್ಮನ್ನ ಯಾರು ಕೇಳು ನಮ್ಗೆ ಟಚ್ ಮಾಡಕ್ ಸಾಧ್ಯ ಇಲ್ಲ. ಆಗುತ್ತಾ? ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ದೇವರ ಆತ್ಮ ಇರುತ್ತೆ. ಹಲೆಲಿಯ ಹಲೆಲಿಯ ದೇವರ ಆತ್ಮ ಇರೋದ್ರಿಂದಲೇ ಯಾಕೆ ಹೇಳಿ ನಮ್ಮ ಹತ್ರಕ್ಕೆ ಬರೋದಕ್ಕೆ ಭಯ ಪಡ್ತಾರೆ. ಹಲೆಲಿಯ ಹಾಗೆ ನೋಡಿ ದೇವರ ವಾಕ್ಯ ನಮ್ಮನ್ನ ಸುರಕ್ಷಿತವಾಗಿ ಒಂದು ರಕ್ಷಣೆ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇರ್ತಾರೆ. ಹಲೆಲಿಯ ಈ ಡಿಸೆಂಬರ್ ತಿಂಗಳಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ನಮ್ಮ ಹತ್ರ ಮಾತನಾಡಲಾಗಿದೆ. ಹಲೆಲಿಯ 1 ಕೊರಿಂಥ ತಗೊಳ್ಳಿ. ನೇಮಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ಆದರೆ ನಾನು ಎಂತವನಾಗಿದ್ದನೋ ದೇವರ ಕೃಪೆಯಿಂದಲೂ ಅಂತವನಾಗಿದ್ದೇನೆ. ಸಾಕು. ಹಲೆಲಿಯ ಹಲೆಲಿಯ 10ನೇ ವಾಕ್ಯ ಓದಿ. ಆದರೆ ನಾನು ಎಂತವನಾಗಿದ್ದೇನೆ ಎಂದು ದೇವರ ಕೃಪೆಯಿಂದಲೇ ಹಲೆಲಿಯ ನಾನು ಎಂತವನಾಗಿದ್ದೇನೆಂದು ದೇವರ ಕೃಪೆಯಿಂದಲೇ ಅಂಥವನೇ ಆಗಿದ್ದೀನಿ ಅಂತ ದೇವರು ಹೇಳ್ತಾರೆ. ಹಲೆಲಿಯ ನಾವು ನೋಡಿ ದೇವರ ಕೃಪೆ ನಮ್ಮಿಂದ ನಮ್ಮನ್ನ ಯಾವ ರೀತಿ ಸೃಷ್ಟಿ ಮಾಡಿದ ದೇವರು, ನಾವು ಅದರಂತೆ ನಾವು ಇರ್ಬೇಕು. ಹಲೆಲಿಯ ದೇವರ ಯೋಚನೆ ಬೇರೆ ತರ ಇದೆ ಅಲ್ವಾ? ನಮ್ಮ ಯೋಚನೆ ಬೇರೆ ತರ ಇದೆ, ಆದ್ರೆ ದೇವರ ಯೋಚನೆ ಬೇರೆ ತರ ಇದೆ. ಹಲೆಲಿಯ ಎಂತವನ್ನ ಆಗ್ಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ರು, ನಾವು ಅಂತವರೇ ಆಗಿರ್ಬೇಕು ಅಲ್ವಾ? ನಮ್ ಟ್ರ್ಯಾಕ್ ಮುಖಾಂತರ ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ಬಾರ್ದು. ನಮ್ ಟ್ರ್ಯಾಕೇ ಒಂಥರ ಇದೆ, ನಾವೇ ಒಂಥರ, ನಮ್ ಸ್ಟೈಲೇ ಒಂಥರ, ನಮ್ ಗುರಿನೇ ಒಂಥರ ಅಂತ ನಾವು ಬಾಳಕ್ ಆಗೋದಿಲ್ಲ ಈ ಲೋಕದಲ್ಲಿ. ದೇವರ ಕೃಪೆಯಿಂದ ನಮ್ಮನ್ನ ಯಾರು ಸೃಷ್ಟಿ ಮಾಡಿದಾರೋ, ದೇವರ ಯೋಚನೆ ಯಾರು ಇರುತ್ತೋ ನಾವು ಅಂತರಾಗಿನೇ ನಾವಿರ್ಬೇಕು. ಹಲೆಲಿಯ ಹಲೆಲಿಯ ನಾವೇನಾದ್ರೂ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗಕ್ ಹೋದ್ರೆ ನಾವೇನ್ ಮಾಡ್ತೀರಿ? ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತೀವಿ. ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತೀರಿ. ದೇವರ ಆಲೋಚನೆ ಬಂದ ನಾವು ಇರೋದಿಲ್ಲ. ಇರ್ತೀರಾ? ದೇವರ ಆಲೋಚನೆ ನಾವು ಇರ್ಬೇಕು ಅಂತಂದ್ರೆ ದೇವರು ಯಾರನ್ನ ಸೃಷ್ಟಿ ಮಾಡಿದಾರೋ ಅಂತವನಾಗಿನೇ ನಾವು ಬಾಳ್ಬೇಕು. ಹಲೆಲಿಯ ಹಲೆಲಿಯ ಏನಕ್ಕಂತಂದ್ರೆ ಇವತ್ತು ನೋಡೋದಾದ್ರೆ ನಾನಾ ತರ ಕಮಿಟ್ಮೆಂಟ್ಸ್ ಇರ್ತವೆ ಮನುಷ್ಯನಿಗೆ, ಇರಲ್ವಾ?
ಇದ್ದೇ ಇರುತ್ತೆ. ಪ್ರತಿಯೊಂದು ಮನುಷ್ಯಗೂ ನಾನಾ ತರ ಕಮಿಟ್ಮೆಂಟ್ಸ್ ಇರುತ್ತೆ. ಆ ಕಮಿಟ್ಮೆಂಟ್ಸ್ ಇರಲ್ಲ, ಅದರಲ್ಲಿ ದೇವರ ಪ್ರೀತಿ ಯಾರು ಕಾಣ್ತಾರೋ ಅವರೇ ಬಹಳ ಧನ್ಯವಂತರು. ಹಲ್ಲೆಲೂಯಾ, ಅವರೇ ಧನ್ಯವಂತರು. ಹಲ್ಲೆಲೂಯಾ. ದೇವರು ನನ್ನ ಮಗ ಹೀಗೆ ಇರ್ಬೇಕು ಅಂತ ಸೃಷ್ಟಿ ಮಾಡಿರ್ತಾರೆ, ನನ್ನ ಮಗಳು ಈ ರೀತಿನೇ ಇರ್ಬೇಕು ಅಂತ ಸೃಷ್ಟಿ ಮಾಡಿರ್ತಾರೆ. ನಾವು ದೇವರಿಗೆ ವಿರುದ್ಧವಾಗಿ ನಾನು ಇರೋದೇ ಹೀಗೆ ದೇವರಿಗೆ ನಾವು ಸೃಷ್ಟಿ ಮಾಡ್ಕೊಂತೀವಿ. ಕರೆಕ್ಟಾ? ನಮ್ಮನ್ನ ನಾವೇ ಸೃಷ್ಟಿ ಮಾಡ್ಕೊಂತೀರಿ. ನಾವ್ ಹೀಗೆ ಮಾಡೋಣ, ನಾವ್ ಇಂಥ ಜಾಗಕ್ಕೆ ಹೋಗೋಣ, ನಾವ್ ಹೀಗೆ ಈ ತರನೇ ಕೆಟ್ಟದ್ ಮಾಡೋಣ, ಈ ತರನೇ ಇನ್ನೊಬ್ರಿಗೆ ಕೇಳ್ ಬಗ್ಸೋಣ, ಈ ತರನೇ ಒಬ್ರಿಗೆ ಗುಂಡಿ ತೊಡೋಣ, ಈ ತರ ಒಬ್ರಿಗೆ ತಲೆ ಹೊಡೆಯೋಣ, ಈ ತರ ಒಬ್ರಿಗೆ ತಲೆ ಹಿಡಿಯೋಣ ಅಂದ್ಬಿಟ್ಟು ಏನ್ ಮಾಡ್ತೀರಿ? ನಮ್ಮನ್ನೇ ನಾವು ಸೃಷ್ಟಿ ಮಾಡ್ಕೊಂತೀರಿ. ಹಲ್ಲೆಲೂಯಾ. ದೇವರು ಸೃಷ್ಟಿ ಮಾಡಿರೋದನ್ನ ಬಿಟ್ಬಿಡ್ತೀರಿ, ನಮ್ಮನ್ನೇ ನಾವು ಸೃಷ್ಟಿ ಮಾಡ್ಕೊಂತೀರಿ. ಹಲ್ಲೆಲೂಯಾ. ಅವಾಗ ದೇವರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಇರೋದಿಲ್ಲ. ಇರ್ತೀರಾ? ದೇವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಇರ್ತೀರಾ? ನಮ್ಮನ್ನ ನಾವು ಸೃಷ್ಟಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಯೋಚನೆ ಮಾಡಿ. ಹಲ್ಲೆಲೂಯಾ. ದೇವರ ಯೋಚನೆ ಬೇರೆ, ಅದು ನಮ್ಮ ಯೋಚನೆ ಬೇರೆ. ದೇವರ ಯೋಚನೆ ಮಾಡಿದಾಗ ನಾವು ದೇವರ ಯೋಚನೆ ಮಾಡಿದಾಗೆ ನಾವು ಯೋಚನೆ ಮಾಡ್ಬಿಟ್ರೆ ನಮ್ಮ ಕಮಿಟ್ಮೆಂಟ್ಸ್ ನಡಿಬೇಕಲ್ಲ, ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೇಕಲ್ವಾ? ಹಲ್ಲೆಲೂಯಾ. ಆಗ್ಲೇ ಏನಂದ್ರು ಕೀರ್ತನೆ ನೋಡ್ಬೇಕಾದ್ರೆ ಒಂದ್ ಕೋಣೆಯಲ್ಲಿ ಕುತ್ಕೊಂಡು ನೀನ್ ಪ್ರಾರ್ಥನೆ ಮಾಡೋದು ಹಿಂಗೆ 30 ಲಕ್ಷ ಕೊಟ್ಬಿಡ್ತಾರೆ ಅಂದ್ರೆ ಕೊಡ್ತಾರೆ. ಯಾಕೆ ಕೊಡಲ್ಲ? ಕೊಡ್ತಾರೆ. 30 ಲಕ್ಷ ಅಲ್ಲ, ನಿಂಗೆ 40 ಲಕ್ಷನೇ ಕೊಡ್ತಾರೆ ದೇವರು. ನಿನ್ ನಂಬಿಕೆ, ನಿನ್ನ ಹೃದಯ ಕರೆಕ್ಟ್ ಆಗಿರ್ಬೇಕು, ನೀನ್ ಸ್ಥಿರವಾಗಿರ್ಬೇಕು. ನಾನ್ ನಂಬಿರೋ ದೇವರನ್ನ ಕೈ ಬಿಡಲ್ಲ ಅಂತ ನೀನ್ ಬಿಗ್ಗಿಯಾಗಿರ್ಬೇಕು. ಅವಾಗ ಖಂಡಿತವಾಗಿ ಕೊಡ್ತಾರೆ. ಹಲ್ಲೆಲೂಯಾ. ನಿಂದೇ ಒಂಥರ ಯೋಚನೆ ಮಾಡ್ಕೊಂಡು, ನೀನೇ ಒಂಥರ ಸೃಷ್ಟಿ ಮಾಡ್ಕೊಂಡು, ನಿನ್ ಬೇಕಾಗಿರೋದು ಬೇಡದೆಲ್ಲ ನೀನ್ ಸೃಷ್ಟಿ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಕೊಡ್ತಾರೆ ದೇವರು? ಆತನ ಸೃಷ್ಟಿ ಮಾಡಿ ಆತನ ಎಂತವಾಗಿ ಇರ್ಬೇಕು ನನ್ನ ಮಗ ನನ್ನ ಮಗಳು ಅಂತ ಸೃಷ್ಟಿ ಮಾಡಿ ಇಟ್ಟಿದನೋ ಆ ರೀತಿಯಾಗಿ ನೀವು ಇದ್ರೆ, ಆ ರೀತಿಯಾಗಿ ನಾವು ಬಾಳಿದ್ರೆ ಖಂಡಿತವಾಗಿ ಕೊಡ್ತಾರೆ ದೇವರು. ಹಲ್ಲೆಲೂಯಾ. ನಿನ್ ಪ್ರಾರ್ಥನೆ ಮಾಡು ಸಾಕು, ನಿನ್ ಬಾಯಿದಲ್ಲಿ ಸಾಕು, ನಿನ್ಗೆ ಏನ್ ಅವಶ್ಯಕತೆ ಇದೆಯೋ ನಾನು ಕೊಡ್ತೀನಿ ದೇವ್ರ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದನ್ನ ಬಿಟ್ಟು ನಾವೇ ಅಂತ ಒಂದು ಲೋಕನ ಸೃಷ್ಟಿ ಮಾಡ್ಕೊಂಡು, ನಮ್ದೇ ಅಂತ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಡು ನಮ್ಮ ಕಾರ್ಯಗಳನ್ನೇ ನಾವು ಇಟ್ಟಿ ಓಡೋದ್ರಿಂದ ನಮ್ಗೆ ಏನು ಉಪಯೋಗ ಇಲ್ಲ. ಇದೆಯಾ? ಏನಾದ್ರು ಉಪಯೋಗ ಇದೆಯಾ? ಅದೇ ದೇವರ ಸೃಷ್ಟಿ ಮಾಡಿದ ಲೋಕನ ಇಟ್ಕೊಂಡು, ಆ ದೇವರ ಪ್ರೀತಿ ಮಾಡಂತ ಒಂದು ಕಾರ್ಯ ಇಟ್ಕೊಂಡು ನಾವು ಹೋಗೋದಾದ್ರೆ, ದೇವರ ಮಕ್ಕಳು ದೇವರು ನಮ್ಮನ್ನ ನೋಡ್ತಾ ಇದಾರೆ, ಅವ್ರು ನಮ್ಮ ಸೃಷ್ಟಿ ಮಾಡಿದ್ದಾರೆ, ಅವರು ನನ್ನ ಭೂಮಿಗೆ ಬರ ಮಾಡಿದ್ದಾರೆ, ಅವರು ನಮ್ಗೆ ನಿತ್ಯ ಜೀವ ತೋರಿಸ್ತಾರೆ ಅಂತ ನಿಮ್ಗೆ ಆ ನಂಬಿಕೆ ನಿಮ್ಮ ಹೃದಯದಲ್ಲಿ ಇರೋದಾದ್ರೆ ಖಂಡಿತವಾಗೂ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಆ ಕಡೆ ಸಮಯ ದೇವರ ಬರೋಣಿಗೆ ಯಾವ ಸಮಯ ಬರುತ್ತೋ ನಾವ್ಯಾರು ಕಂಡಿದ್ದೀರಾ? ನಾವ್ಯಾರು ಕಂಡಿಲ್ಲ. ಆ ಕ್ಷಣದಲ್ಲೇ ದೇವರನ್ನ ಏನ್ ಮಾಡ್ತಾರಂತೆ? ಮೇಲೆ ಕೆತ್ಕೊಂತಾರಂತೆ. ಹಲ್ಲೆಲೂಯಾ. ಅದಕ್ಕೆ ನಾವು ಸ್ಥಿರವಾಗಿ ಇರ್ಬೇಕು. ಅವರು ಸೃಷ್ಟಿ ಮಾಡಿದ ಮಕ್ಕಳಾಗಿ ನಾವು ಬಾಳ್ಬೇಕು. ಹಲ್ಲೆಲೂಯಾ. ತಾಯಿ ಗರ್ಭದಲ್ಲಿ ನೀ ಬೀಜಾಗಿ ಪಿಂಡವಾಗಿ ಇರುವಂತ ಸಮಯದಲ್ಲಿ ನಮ್ಮನ್ನ ದೃಷ್ಟಿಸಿ ನೋಡಿದ್ರೆ ಅಂತಂದ್ಮೇಲೆ ಅವ್ರು ಇನ್ನೆಷ್ಟು ಶ್ರೇಷ್ಠವಾದ ದೇವರು ಅಂತ ನಾವು ನಮ್ಮ ಮುಂದೆ ಎತ್ತಿ ನಾವು ಹೋಗ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ಮತ್ತೊಂದ್ಸರಿ ಓದಿ ವಾಕ್ಯನ, 10ನೇ ವಾಕ್ಯ ಓದಿ. ಆದರೆ ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಶ್ಚಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವಾಗ ಹೇಳಿ, ಯಾರು ಕೇಳ್ತಿದ್ದಾರೆ? ನೀನು ಪ್ರಯತ್ನ ಪಟ್ಟಿಲ್ಲ, ನಿನ್ನೊಳಗಿದೆಯಲ್ಲ ದೇವರ ಕೃಪೆ, ದೇವರ ಆತ್ಮ, ಅದು ಪ್ರಯತ್ನ ಪಡ್ತಿದ್ದು ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ನೀನೇನ್ ಪ್ರಯತ್ನ ಪಟ್ಟರು ನಿಮ್ಗೆ ಸಿಗೋದಿಲ್ಲ. ಒಂದು ವೇಳೆ ಬರುತ್ತೆ ಸಿಕ್ಕು ಉಳಿಯೋದಿಲ್ಲ. ಹಲ್ಲೆಲೂಯಾ. ನೀನ್ ಏನ್ ಪ್ರಯತ್ನ ಪಡ್ತೀಯೋ ಪಡ್ಕೋಬೇಕು ಅಂತ, ನನಗೆ ಏನ್ ಸಿಗ್ಬೇಕು ಅಂತ ನೀನ್ ಪ್ರಯತ್ನ ಪಟ್ಟು ನೀನ್ ತಗೋತೀಯೋ ಅದು ನಿಮ್ಗೆ ಸಿಗುತ್ತೆ, ಉಳಿಯೋದಿಲ್ಲ. ಏನು ಉಪಯೋಗ? ಆದ್ರೆ ದೇವರ ಆತ್ಮದಿಂದ ಬಂದಂತ ಕಾರ್ಯಗಳು ಅದು ಎಂತದಾಗಿರಲಿ, ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ, ಅವ್ರು ಕೊಟ್ರೆ ಶಾಶ್ವತವಾಗಿ ಉಳ್ಕೊತದೆ. ಹಲ್ಲೆಲೂಯಾ. ದೇವರು ಕೊಡುವಂತ ಕಾರ್ಯಗಳನ್ನ ನಾವು ಎದುರು ನೋಡ್ಬೇಕು. ಮನುಷ್ಯನ ಕಡೆಯಿಂದ ಬರುವಂತ ಕಾರ್ಯಗಳನ್ನು ಎದುರು ಎಂದಿಗೂ ನಾವು ನೋಡ್ಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ಕೊಡುವಂತ ಕಾರ್ಯಗಳು, ಅವ್ರು ಕೊಡುವಂತ ವರಗಳು, ಅವ್ರು ಕೊಡುವಂತ ಕೃಪೆಗಳು ನಮ್ಗೆ ಎಂದಿಗೂ ಸವಿಯದೇ ಇಲ್ಲ.
ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ನಮಗೆ ಒದಗಿಸಿ ಕೊಡ್ತಾರೆ. ಆತನ ಕೃಪೆಗಾಗಿ, ಆತನ ಪ್ರೀತಿಗಾಗಿ ನಾವು ಕಾದಿರ್ಬೇಕು. ಹಲ್ಲೆಲೂಯಾ. ಆತನು ಯಾರಿಂದ ನಮ್ಮನ್ನು ಸೃಷ್ಟಿ ಮಾಡಿದನೋ, ಯಾರ ರೀತಿ ನಮ್ಮ ಮಕ್ಕಳು ಇರ್ಬೇಕು ಅಂತ ಅನ್ಕೊಂತಾರೋ ಅದೇ ರೀತಿ ನಾವು ಬಾಳ್ಬೇಕು. ಹಲ್ಲೆಲೂಯಾ. ಅದೇ ರೀತಿ ನಾವು ಬಾಳದ್ರೆ ದೇವರ ಕಡೆಯಿಂದ ನಾವೆಲ್ಲವನ್ನು ಪ್ರತಿಯೊಂದು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತದ ವಾಕ್ಯ? ಎಲ್ಲವನ್ನು ಆತನು ಯಾವ ರೀತಿ ಇರ್ಬೇಕು ಅಂತ ಇಷ್ಟಪಡ್ತಾನೋ ನಾವು ಆ ರೀತಿ ಬಾಳಿದ್ರೆ ಮಾತ್ರ ಎಲ್ಲವನ್ನು ಪಡ್ಕೊಳ್ಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ. 1 ಸಾಮ್ಯ 17:45. ನೀನು ಈಟಿ ಕತ್ತಿ ಓದಿ ಈಟಿ ಕತ್ತಿ ವಜ್ರಗಳೊಡನೆ ಹಾ. ನನ್ನ ಬಳಿಗೆ ಬರುತ್ತಿ. ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಪಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 46 ಓದಿ. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟೆನು. ನಾನು ನಿಮ್ಮನ್ನು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗಪಕ್ಷಿಗಳಿಗೆ ಹಂಚಿಕೊಡುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮಗೆ ಹೇಳ್ಕೊಡ್ತಾರೆ. ಹಲ್ಲೆಲೂಯಾ. ಯಾರ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರಂತೆ? ಫಿಲಿಷ್ಟಿಯರ ಕೈಯಲ್ಲಿ ಅಲ್ವಾ? ಓದಿ. ನಾನು ನಿನ್ನನ್ನು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗಪಕ್ಷಿಗಳಿಗೆ ಹಂಚಿಕೊಡುವೆನು. ಆಮೆನ್. ಹಲ್ಲೆಲೂಯಾ. ಅದು ಹಿಂದೆ ಓದಿ. 46 ಇಂದ ಓದಿ. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲ್ಯರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಆಮೆನ್. ಜೋರ ಕೈ ತಟ್ಟೆ, ಜೋರ ಕೈ ತಟ್ಟೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಜೊತೆಯಲ್ಲಿ ದೇವರು ಇದ್ದಾರೆ ಅಂದ್ಬಿಟ್ಟು ಭೂಲೋಕವೆಲ್ಲ ತಿಳಿಯಪಟ್ಟಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ನೋಡಿ ನಮ್ ಜೊತೆ ದೇವರಿದ್ದಾರೆ ಅಂದ್ಬಿಟ್ಟು ನನ್ನ ಮನೆ ಪಕ್ಕದಾಗಿರೋದು ಯಾರು ಒಪ್ಪಲ್ಲ, ನಂಬ್ತಾರ? ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಜೊತೆಲಿ ದೇವರು ವಾಸ ಮಾಡ್ತಾರೆ ಅಂದ್ಬಿಟ್ಟು ಇಡೀ ವರ್ಲ್ಡ್, ಇಡೀ ಭೂಲೋಕವೆಲ್ಲ ಏನು ಅಂತೈತೆ ತಿಳ್ಕೊಂಡ್ರಂತೆ ಅಲ್ವಾ? ನಮ್ಮಲ್ಲಿ ದೇವರು ಆತ್ಮ ವಾಸ ಮಾಡ್ತಿದೆ ಅಂದ್ಬಿಟ್ಟು ನನ್ನ ಮನೆ ಪಕ್ಕದಾಗಿರೋದು ಯಾರು ನಾನು ತಿಳ್ಕೊಂತ ಇಲ್ಲ. ನಿಮ್ಮಲ್ಲಿ ದೇವರು ಆತ್ಮ ವಾಸ ಮಾಡ್ತಿದೆ ಅಂದ್ಬಿಟ್ಟು ನಿಮ್ ಪಕ್ಕದ ತಿಳ್ಕೊಂತವ್ರ? ಯಾಕಂದ್ರೆ ಅಷ್ಟು ಡಿಫ್ರೆಂಟ್ ಆಗಿ ನೀವು ನಡೀತಾ ಇದ್ದೀರಾ. ಹಲ್ಲೆಲೂಯಾ. ಅಷ್ಟೊಂದು ಡಿಫ್ರೆಂಟ್ ಆಗಿ ನಾವು ನಡೀತಾ ಇದ್ದೀವಿ. ನಮ್ಮನ್ನ ನೋಡಿ ನಗ್ತಾರೆ ಜನ. ಅಷ್ಟು ಡಿಫ್ರೆಂಟ್ ಆಗಿ ನಾವು ನಡೀತಾ ಇದ್ದೀವಿ, ನಾವು ಬೆಳೀತಾ ಇದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವಾಗ ಇಲ್ಲಿ ಮುಂದೆ ಕೂತಾರೆ ಕೀರ್ತಿ, ಅವ್ರ ಫ್ರೆಂಡ್ಸು ಏನಮ್ಮ ಕೀರ್ತಿ, ನಿನ್ನಲ್ಲಿ ದೇವರ ಆತ್ಮ ವಾಸ ಮಾಡ್ತಿದ್ದಲ್ಲ, ನೀನ್ ಮಾತಾಡ್ತಾ ಇದ್ದಾರೆ ಮಾತು ಸರಿನಾ ಅಂತ ಕೇಳ್ಬಿಟ್ರೆ ಆ ಹುಡುಗಿ ಮುಖ ಏಕಂದ್ರೆ ಹೇಳಿ. ಹಲ್ಲೆಲೂಯಾ. ಇಲ್ಲಿದಾರಲ್ಲಮ್ಮ ಮುಂದೆ ರಮೇಶ್ ಮಗಳು, ಚಿಕ್ಕವಳ ಮಗಳು, ರಮೇಶ್ ಅಂತ ಚಿಕ್ಕ ಮಗಳು, ಅವ್ರ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದಾರಲ್ಲ, ಏನಾದ್ರೂ ಒಂದು ಹುಡುಗಿ ಕೆಟ್ಟ ಮಾತು ದುಡುಕಿ ಏನೋ ಒಂದು ಮಾತು ಬೇರೆ ನಾವು ಫ್ರೆಂಡ್ಸ್ ಅಂದ್ಬಿಟ್ರೆ ಆ ಹುಡುಗಿಗೆ ರಿವರ್ಸ್, ಏನಮ್ಮ ನಿನ್ ದೇವರ ಮಗತಾನೆ, ನೀನ್ ಹಿಂಗೆ ಮಾತಾಡ್ಬಾರ ಅಂತ ಅಂದ್ಬಿಟ್ರೆ ಆ ಹುಡುಗಿ ಮುಖ ಎಲ್ಲೇ ಹೋಗ್ಬೇಕು. ಹಲ್ಲೆಲೂಯಾ. ನಮ್ಮಲ್ಲಿ ದೇವರ ಆತ್ಮ ವಾಸ ಮಾಡ್ತೀನಿ ಅಂತ ನಮ್ಮನ್ನ ಯಾರು ಕಂಡುಹಿಡಿಬೇಕು? ಸ್ವಲ್ಪ ಹೇಳಿ, ಯಾರು ಕಂಡುಹಿಡಿಬೇಕು ನಮ್ಮಲ್ಲಿ ದೇವರ ಆತ್ಮ ವಾಸ ಮಾಡ್ತಿದೆ ಅಂತ? ಜೋರಾಗಿ ಹೇಳ್ಬೇಕು. ಹೇಳಿ, ಅರ್ಥ ಆಗಿಲ್ಲ ವಾಕ್ಯ. ನಮ್ಮಲ್ಲಿ ದೇವರ ಆತ್ಮ ವಾಸ ಮಾಡ್ತಿದ್ದಾರೆ ಅಂದ್ಬಿಟ್ಟು ಯಾರು ನಮ್ಮನ್ನ ಕಂಡುಹಿಡಿಬೇಕು? ಕಂಡುಹಿಡಿದಾರ? ಹಲ್ಲೆಲೂಯಾ. ನಮ್ಮನ್ನ ಇಟ್ಕೊಂಡು ಅವ್ರು ಬುಗ್ರಿ ಆಡಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಎಂಟರ್ಟೈನ್ಮೆಂಟ್ ಅಂದ್ರೆ ಗೊತ್ತಾ ಇಂಗ್ಲಿಷ್ ಅಲ್ಲಿ? ಕಾಮಿಡಿ. ಕಾಮಿಡಿ ಮಾಡ್ಕೊಂತಾರೆ ನಮ್ಮನ್ನ ಇಟ್ಕೊಂಡು. ಹಲ್ಲೆಲೂಯಾ. ಒಂದು 10 ಜನ ಲೋಕ ಜನರು ಇರ್ತಾರೆ, ಒಂದು 20 ಜನ ಲೋಕ ಜನರು ಇರ್ತಾರೆ, ಯಾರೊಂದು ಒಬ್ಬರ ಕ್ರೈಸ್ತರು ಹೋಗ್ತಿರ್ತಾರೆ, ಅವ್ರನ್ನ ಇಟ್ಕೊಂಡು ಅವ್ರು ಬುಗ್ರಿ ಆಡಿಸ್ತಾ ಇದಾರೆ.
ಹಲ್ಲೆಲೂಯಾ. ಆ ಬುಗುರಿಗೆ ತಕ್ಕಂಗೆ ನಾವು ಚಾಟಿಯಾಗಿ ಅವ್ರ ಕೈ ಸಿಗ್ತಾ ಇದೀವಿ. ಹಲ್ಲೆಲೂಯಾ. ಆಡ್ಸ್ಕೊಳಪ್ಪ, ನಾನು ಆಡಕ್ ರೆಡಿಗಿದ್ದೀನಿ ಅಂತ. ಹಲ್ಲೆಲೂಯಾ. ಈ ರೀತಿ ನಾವು ಬಾಳ್ತಾ ಇದ್ದೀವಿ ಕ್ರೈಸ್ತರು, ದೇವರ ಮಕ್ಕಳು ಈ ರೀತಿಯಾಗಿ ನಾವು ಬಾಳ್ತಾ ಇದ್ದೀವಿ. ಅವತ್ತು ಇಸ್ರಾಯೇಲ್ ಜನರನ್ನು ನೋಡಿ ಏನೋ ಎಲ್ಲವನ್ನು ತಿಳ್ಕೊಂಡ್ರಂತೆ. ಅವರಲ್ಲಿ ದೇವರ ಆತ್ಮ ವಾಸ ಮಾಡ್ತಿದೆ, ಅವ್ರ ಜೊತೆ ದೇವರ ಸಹಾಯ ಇದೆ, ಅವ್ರಿಗೆ ದೇವರ ಕೃಪೆ ಇದೆ, ಅವ್ರ ಮೇಲೆ ದೇವರ ದಯೆ ಇದೆ ಅಂತ. ನಮ್ಮನ್ನ ನೋಡಿ ಒಬ್ರು ಹೇಳಂತೆ, ಇವ್ರಿಗಿಂತ ರಾಜಬ್ರದರ್ಗೆ ದೇವರ ದಯೆ ಇದೆ, ಸುಧಾಸಿಗೆ ದೇವರ ಪ್ರೀತಿ ಇದೆ, ಇಲ್ಲಿ ಯಾರೋ ಒಬ್ಬೊಬ್ಬರ ಮೇಲೆ ಒಂದು ಕಾರ್ಯವಿದೆ ಅಂತ ನಮ್ಮನ್ನ ನೋಡಿ ಒಬ್ರು ಹೇಳೋದಿಲ್ಲ. ಎಲ್ಲಿದೆ ನಮ್ಗೆ ದೇವರ ದಯೆ, ಎಲ್ಲಿದೆ ನಮ್ಗೆ ದೇವರ ಪ್ರೀತಿ, ಎಲ್ಲಿದೆ ನಮ್ಗೆ ದೇವರ ಕೃಪೆ? ಅವತ್ತು ಇಸ್ರಾಯೇಲ್ ಜನರ ಮೇಲೆ ಇದ್ದಂತ ಕೃಪೆ ಇವತ್ತು ನಮ್ಮ ಮೇಲೆ ಯಾಕಿಲ್ಲ? ಹಲ್ಲೆಲೂಯಾ. ಓದಿ ವಾಕ್ಯ. ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ತಲೆಗಳನ್ನು ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ನೋಡಿ, ಹಲ್ಲೆಲೂಯಾ. ಇಸ್ರಾಯೇಲಲ್ಲಿ ಇರುವಂತ ಜನರಿಗೆ ಎಲ್ಲಾರು ಗೊತ್ತಾಗುತ್ತಂತೆ ಇವರಲ್ಲಿ ದೇವರು ಇದ್ದಾನೆ ಅಂದ್ಬಿಟ್ಟು ಅಲ್ವಾ. ನಮ್ಗೆ ವಿರುದ್ಧವಾಗಿ ಬಂದವ್ರನ್ನ ತಲೆಯನ್ನು ಕಡ್ದಿ ತನ್ನ ಶರೀರ ಏನ್ ಮಾಡಂತೆ, ನರಿ ಪ್ರಾಣಿ ಪಕ್ಷಿಗಳಿಗೆ ಎಸೆದಂತೆ ಯುದ್ಧ ಮಾಡಕ್ ಬಂದು ಅಲ್ವಾ. ಈ ತರ ಇಸ್ರಾಯೇಲ್ ಜನರಲ್ಲಿ ದೇವರಿಂದ ಭೂಲೋಕದಲ್ಲಿರುವಂತ ಎಲ್ಲಾ ಜನ ತಿಳ್ಕೊಂಡ್ರು, ನಮ್ಮಲ್ಲಿ ದೇವರು ವಾಸ ಮಾಡ್ತದಂತೆ ಒಬ್ಬರು ಸಹ ತಿಳ್ಕೊಂತ ಇಲ್ಲ. ಹಲ್ಲೆಲೂಯಾ. ಒಬ್ರು ತಾನೇ ಅರ್ಥ ಮಾಡ್ಕೊಂತ ಇಲ್ಲ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಾವು ಅವ್ರಿಗಿಂತ ಅಷ್ಟು ಕೀಳ್ ಮಟ್ಟಿಗೆ ಇಳಿದಿದ್ದೀವಿ. ನಮ್ಮನ್ನ ನಾವು ಪರೀಕ್ಷಿಸಿಕೊಂಡಾದ್ರೆ, ನಮ್ಮನ್ನ ನಾವು ಯೋಚನೆ ಮಾಡೋದಾದ್ರೆ ಅವ್ರಿಗಿಂತ ಕೀಳ್ ಮಟ್ಟಿಗೆ ನಾವು ಇಳಿದಿದ್ದೀವಿ. ಹಲ್ಲೆಲೂಯಾ. ಒಂದು ವಿಗ್ರಹಾರಾಧನೆ ಮಾಡೋ ಜಾಗ ಅಂತ ನೋಡಿ ಹೋಗಿ, ಇಲ್ಲೇ ತುಂಬಾ ದೂರ ಇಲ್ಲೇ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಲ್ಲಿ ಒಂದು ಯಾವ್ದೋ ಒಂದಿದೆ, ಶಿವ ಮಂದಿರ ಏನೋ ಮಾಡ್ತಿದ್ದಾರೆ. ಇಲ್ಲಿ ನೋಡೋಗಿ ಮೇನ್ ರೋಡಲ್ಲಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಎಳೆಗಳನ್ನ ಪಡೆಗಳನ್ನ ಏನೇನೋ ಬೇಕಾ ಎಲ್ಲ ಇಟ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಅವ್ರಿಗಿರುವಂತ ಭಕ್ತಿ, ಆ ಮಣ್ಣು ಮೇಲೆ ಕಲ್ಲು ಮೇಲೆ ಇಟ್ಟಂತ ಭಕ್ತಿ ಇವತ್ತು ನಿಜವಾದ ದೇವರ ಮೇಲೆ ಪ್ರೀತಿ ತೋರಿಸ್ತಾರೋ, ಭಕ್ತಿ ತೋರಿಸ್ತಾರೋ ಒಂದು ಜನ ಕೂಡ ಇಲ್ಲ ಇವತ್ತು. ಹಲ್ಲೆಲೂಯಾ. ಏನೋ ನಾಮಕವೇಸಿಗ ನಾನು ದೇವರ ಮಗನು, ನಾನು ಕ್ರಿಶ್ಚಿಯನ್, ನನ್ನ ದೇವರ ವಾಸ ಮಾಡ್ತಾ ಇದ್ದಾನೆ. ಎಲ್ಲಿ ನಿನ್ನಲ್ಲಿ ದೇವರಾಸ ಮಾಡ್ತಾ ಇದ್ದಾರೆ, ನಾನು ಯೇಸು ಸ್ವಾಮಿ ಮಗನು, ನಾನು ಪ್ರಾರ್ಥನೆ ಮಾಡೋನು, ನಾನು ಪ್ರೇಯರ್ ಮಾಡೋನು, ಇನ್ನೊಬ್ಬರಿಗೆ ದೇವರ ಬಿಡಿಸೋನು. ಎಲ್ಲಿ ನಮ್ಮನ್ನ ನಾವು ಅನ್ಕೊಂಡು ಸಾಧ್ಯ, ನಮ್ಮನ್ನ ಪಕ್ಕದಾಗಿರೋರು ಹೇಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನ ಪಕ್ಕದಲ್ಲಿರೋರು ಹೇಳ್ಬೇಕು. ನಿಮ್ಮನ್ನ ನೋಡಿ ಇನ್ನೊಬ್ರು ಹೇಳ್ಬೇಕು, ಇಸ್ರಾಯೇಲಲ್ಲಿ ದೇವರು ವಾಸ ಮಾಡ್ತಿದ್ದಾರೆ ಅಂತ. ಏನೋ ಪ್ರಪಂಚವೆಲ್ಲ ಇಡೀ ಭೂಲೋಕವೆಲ್ಲ ಪಬ್ಲಿಕ್ ಸಿಟಿ ಆಯ್ತಂತೆ. ನಮ್ಮಲ್ಲಿ ವಾಸ ಮಾಡ್ತಿದ್ದಾರೆ ದೇವರುಂಟು, ನಮ್ಮ ಪಕ್ಕದ ಮನೆಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅವತ್ತು ಶಿಲ್ಬೆಯಲ್ಲಿ ದೇವರು ತನ್ನ ರಕ್ತವನ್ನು ಸುರಿಸ್ಬೇಕಾದ್ರೆ ಇದು ನನಗಲ್ಲ, ಇದು ಸುಧಾಸಿಗೆ, ಇದು ಕೀರ್ತಿಗೆ, ಇದು ಕಿರಣ್ಗೆ, ಇದು ಇವ್ರಿಗೆ ಅವ್ರಿಗೆ ಅಂತ ಡಿವೈಡ್ ಮಾಡಿ ಸುರಿದಿಲ್ಲ, ಎಲ್ಲಾ ಜನಕ್ಕೂ ಸೇರಿಸಿ ಸುರಿಸಿದವರು. ಹಲ್ಲೆಲೂಯಾ. ಪ್ರತಿಯೊಂದು ಭೂಲೋಕದಲ್ಲಿ ಎಷ್ಟು ಜನ ಸಾಯ್ತಿದ್ರೋ, ಎಷ್ಟು ಜನ ವಾಸ ಮಾಡ್ತಿದ್ರೋ ಎಲ್ಲರಿಗೂ ಸೇರಿಸಿ ತನ್ನ ರಕ್ತವನ್ನು ಸುರಿಸಿದ್ರು ದೇವರು ಅವತ್ತು. ಹಲ್ಲೆಲೂಯಾ. ಡಿವೈಡ್ ಮಾಡಿ ಇದು ಇರೋರಿಗೆ, ಇದು ಇಲ್ಲದವರಿಗೆ, ಇದು ಸಾಹುಕಾರರಿಗೆ, ಇದು ಬಡವರಿಗೆ ಅಂತ ದೇವರು ಭೇದ ಭಾವ ಮಾಡಲೇ ಇಲ್ಲ. ಎಲ್ಲರಿಗೂ ಸೇರಿಸಿದ ದೇವರು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ನೆನೆಸೋರು ಒಬ್ರು ಇಲ್ಲ. ಹಲ್ಲೆಲೂಯಾ. ಇವತ್ತು ನೆನೆಸೋರು ಒಬ್ರು ಇಲ್ಲ. ಮತ್ತೆ ಪದೇ 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 ಆತನಿಗೆ ಹಿಂಸೆ ಕೊಡೋದು ಜಾಸ್ತಿ ಇರೋದು ಹೊರತು ನೆನೆಸೋರು ಒಬ್ರು ಇಲ್ಲ. ಹಲ್ಲೆಲೂಯಾ. ನೀವು ಎಷ್ಟು ಜನ ನೆನೆಸಕ್ಕೆ ಸಿದ್ಧರಾಗಿದ್ದೀರಾ? ಆತನ ಪ್ರೀತಿಯ ನೆನೆಸರು, ಆತನ ಕೃಪೆಯ ನೆನೆಸರು, ಆತನ ದಯೆಯ ನೆನೆಸರು ನೀವು ಸಿದ್ಧರಾಗಿದ್ರೆ ಎಲ್ಲರೂ ನೇರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಜೀಸಸ್.